ನಮ್ಮ ಲೈಫಲ್ಲಿ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ? ಯಾವುದೇ ಕೆಲಸ ಆಗಿರಲಿ ಸ್ಟಾರ್ಟ್ ಮಾಡೋದೇ ಕಷ್ಟಪಟ್ಟು ಮಾಡ್ತೀವಿ ಮತ್ತು ಈಸಿಯಾಗಿ ಸ್ಟಾಪ್ ಮಾಡ್ತೀವಿ. ನಿಮ್ಮೆಲ್ಲರ ಹಾಗೆ ನನಗೂ ಕೂಡ ಕೆಲವು ಡ್ರೀಮ್ಸ್ಗಳಿವೆ. ಜಿಮ್ಗೆ ಹೋಗಿ ಬಾಡಿ ಮಾಡೋದು, ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಮತ್ತು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದು. ನಿಮಗೆ ಗೊತ್ತಿಲ್ಲದ ವಿಷಯ ಏನು ಅಂದರೆ 2021ರಲ್ಲಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದೆ. ಆದರೆ ಆ ಚಾನಲ್ ಏನಿದೆ ಫೇಲ್ ಆಯಿತು. ಹಾಗಂತ ನಾನು ಗಿವ್ ಅಪ್ ಮಾಡಲಿಲ್ಲ. ವಿಡಿಯೋಗಳನ್ನ ಯಾವ ರೀತಿ ಮಾಡೋದು ಅಂತ ಕಲಿತೆ, ಎಕ್ಸ್ಪ್ಲೈನ್ ಮಾಡೋದು ಕಲಿತೆ, ತಂಬ್ಲೈನ್ನ ಕ್ರಿಯೇಟಿವ್ ಆಗಿ ಮಾಡೋದು ಹೇಗೆ ಅಂತ ಕಲಿತೆ. ನಮ್ಮ ಅಣ್ಣನಿಂದ ಮಾಹಿತಿ ಪಡ್ಕೊಂಡೆ. ನಮ್ಮ ವಿಡಿಯೋಗಳನ್ನ ಯಾವ ರೀತಿ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್ ಅಂತ ಕಲಿತೆ. ನಮ್ಮ ವಿಡಿಯೋಗಳಿಗೆ ನಿಮ್ಮ ಸಪೋರ್ಟ್ ಇದ್ರೆ ಇದೇ ವರ್ಷನೇ ನಾನು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೇ ಆಗ್ತೀನಿ. ಸಕ್ಸಸ್ ಅನ್ನೋದು ಲಕ್ಕಿಂದ ಸಿಗಲ್ಲ, ನಾವು ಪ್ರತಿದಿನ ಮಾಡುವ ಕೆಲಸದಿಂದ ಸಿಗುತ್ತೆ. ಅದೇ ರೀತಿ ಈ 3 ಹ್ಯಾಬಿಟ್ಸ್ಗಳನ್ನ ನಾವು ಕಲೀಲೇಬೇಕು. ಮೊದಲನೇ ರೂಲ್ಸು ಡಿಸಿಪ್ಲೈನ್ ಆಗಿ ಕೆಲಸ ಮಾಡೋದು. ಕೆಲವೊಮ್ಮೆ ನಮಗೆ ನಮ್ಮ ಡ್ರೀಮ್ ಮೇಲೆ ಕೆಲಸ ಮಾಡೋಕ್ಕೆ ಬೇಜಾರಾಗಿರುತ್ತೆ, ಆದರೂ ಕೂಡ ನಾವು ಆ ಡ್ರೀಮ್ ಮೇಲೆ ವರ್ಕ್ ಮಾಡಲೇಬೇಕು. ಎರಡನೇ ರೂಲ್ಸು ಸ್ಮಾಲ್ ಟಾರ್ಗೆಟ್ನ ಸೆಟ್ ಮಾಡಿ. ನಿಮ್ಮ ಡ್ರೀಮ್ ಎಷ್ಟೇ ದೊಡ್ಡದಾಗಿರಲಿ, ಆದರೆ ನಾನಿವತ್ತು ಈ ಒಂದು ಕೆಲಸನ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿರಲಿ. ಇದರಿಂದ ನಿಮ್ಮ ಡ್ರೀಮ್ ಮೇಲೆ ವರ್ಕ್ ಮಾಡೋಕ್ಕೆ ಬೇಜಾರಾಗಲ್ಲ. ಮೂರನೇ ರೂಲ್ಸು ನೋ ಎಕ್ಸ್ಕ್ಯೂಸಸ್. ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಟೈಮ್ ಇಲ್ಲ, ನಾನು ಪದೇ ಪದೇ ಫೇಲ್ ಆಗ್ತಾ ಇದ್ದೀನಿ, ನನಗೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂತ ಯಾವತ್ತೂ ಕೂಡ ಎಕ್ಸ್ಕ್ಯೂಸಸ್ ಕೊಡೋ ಹಾಗೇ ಇಲ್ಲ. ನಿಮ್ಮ ಡ್ರೀಮ್ ಮೇಲೆ ಪ್ರತಿದಿನ ನೀವು ವರ್ಕ್ ಮಾಡಲೇಬೇಕು. ಮತ್ತೆ ನಿಮ್ಮ ಹತ್ರ ಏನಿದೆಯೋ ಅದರಿಂದನೇ ಸ್ಟಾರ್ಟ್ ಮಾಡಿ. ನೀನು ಇವತ್ತು ಕಷ್ಟಪಟ್ಟರೆ ಮುಂದೆ ನಿನ್ನ ಜೀವನ ಈಸಿ ಇರುತ್ತೆ. ಅದೇ ನೀನು ಇವತ್ತು ಗಿವ್ ಅಪ್ ಮಾಡಿದ್ರೆ ಮುಂದೆ ರಿಗ್ರೆಟ್ ಆಗ್ತೀಯ. ಈಗ ನೀನೇ ಆಯ್ಕೆ ಮಾಡು. ಇವತ್ತು ಕಷ್ಟಪಟ್ಟು ಮುಂದೆ ಆರಾಮಾಗಿರ್ತೀಯ ಅಥವಾ ಇವತ್ತು ಆರಾಮಾಗಿದ್ದು ಮುಂದೆ ನರಕ ನೋಡ್ತೀಯ? ಕೊನೆದಾಗಿ ಹೇಳೋದು ಒಂದೇ ಮಾತು, ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಈ ಮಾತನ್ನ ಈ ಕಿವೆ ಕೇಳಿ ಈ ಕಿವೆ ಬಿಡಕ್ಕೆ ಹೋಗ್ಬೇಡ್ರಿ.